ಪರೀಕ್ಷೆ 2027 6ನೇ ತರಗತಿ ಪ್ರವೇಶಕ್ಕಾಗಿ ಆತ್ಮೀಯರೇ, ನವೋದಯ ಅರ್ಜಿ ಇದರ ನಂತರದ ಹಂತವೇ ನವೋದಯ ಪರೀಕ್ಷೆ. ಈ ನವೋದಯ ಪ್ರವೇಶ ಪರೀಕ್ಷೆಯ ನಂತರದ ಹಂತವೇ ಅದು ನವೋದಯ ಫಲಿತಾಂಶ. ಈ ನವೋದಯ ಫಲಿತಾಂಶದಲ್ಲಿ ಓಪನ್ ಕೋಟಾ ಎಂದರೇನು, ಇದು ಗ್ರಾಮೀಣವೇ ಅಥವಾ ನಗರವೇ, ಇದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಆದ್ದರಿಂದ ನಗರದ ಪಾಲಕರು ಈ ವಿಡಿಯೋವನ್ನು ತಪ್ಪದೇ ನೋಡಲೇಬೇಕು. ಆದ್ಮೇಲೆ ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ, ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ಈ ಚಾನಲಿನಲ್ಲಿ ನಾವು ಎಲ್ಲಾ ವಸತಿ ಶಾಲೆಗಳ ಅಪ್ಡೇಟ್ಸ್ ಗಳನ್ನು ನೀಡುತ್ತಾ ಬರುತ್ತಿದ್ದೇವೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬಡ ಮತ್ತು ಗ್ರಾಮೀಣ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ವಿಡಿಯೋವನ್ನು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಇದರಲ್ಲಿ ವಸತಿ ಶಾಲೆಗಳ ಮಾಹಿತಿಯನ್ನು ನೀಡುತ್ತೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ನವೋದಯ ಪರೀಕ್ಷೆ 2027. ಹಾಗಾದರೆ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯ ದಿನಾಂಕವನ್ನು ನೋಡಿದರೆ ನವೋದಯ ಪ್ರವೇಶ ಪರೀಕ್ಷೆಯು ನವೆಂಬರ್ 28, 2026 ಅಂದರೆ ಶನಿವಾರದಂದು 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದೆ. ಜವಾಹರ ನವೋದಯ ವಿದ್ಯಾಲಯ ಓಪನ್ ಕೋಟಾ ಕುರಿತು ಸಮಗ್ರ ಮಾಹಿತಿ, ನಗರ ಮತ್ತು ಗ್ರಾಮೀಣ ಸೀಟು ಹಂಚಿಕೆಯ ನಿಯಮಗಳ ಹಂತ ಹಂತವಾದ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಆಯ್ಕೆಯ ಪ್ರಕ್ರಿಯೆ ಮತ್ತು ಸೀಟುಗಳ ವಿಂಗಡಣೆ. ಆದ್ಮೇಲೆ ನವೋದಯ ಆಯ್ಕೆಯ ಪ್ರಕ್ರಿಯೆಯನ್ನು ನಿಯಮಾನುಸಾರವಾಗಿ ವಿಂಗಡಿಸಲಾಗುತ್ತದೆ. ಮುಖ್ಯವಾಗಿ ಓಪನ್ ಕೋಟಾ ಮತ್ತು ಮೀಸಲಾತಿ ಆಧಾರದ ಮೇಲೆ ಸೀಟುಗಳ ಹಂಚಿಕೆ ನಡೆಸಲಾಗುತ್ತದೆ. ಹಾಗಾದರೆ ಓಪನ್ ಕೋಟಾದ ಬಗ್ಗೆ ಸಂಪೂರ್ಣ ಮಾಹಿತಿ. ಆತ್ಮೀಯರೇ, ಬಾಲಕಿಯರಿಗೆ ವಿಶೇಷ ಮೀಸಲಾತಿಯನ್ನು ಈ ಪ್ರವೇಶ ಪರೀಕ್ಷೆಯಲ್ಲಿ ನೀಡಲಾಗುತ್ತದೆ. ಅಂದರೆ ಒಟ್ಟು ಆಯ್ಕೆಯಲ್ಲಿ ಬಾಲಕಿಯರಿಗೆ 1/3 ಭಾಗ ಅಂದರೆ 33% ಮೀಸಲಾತಿಯನ್ನು ನೀಡಲಾಗುತ್ತದೆ. ಪ್ರತಿ ಜಿಲ್ಲೆಗೆ ಒಟ್ಟು 80 ಸೀಟುಗಳನ್ನು ನಿಗದಿಪಡಿಸಲಾಗುತ್ತದೆ. 80 ಸೀಟುಗಳಲ್ಲಿ ಕನಿಷ್ಠ 29ರಿಂದ 30 ಸೀಟುಗಳನ್ನು ಬಾಲಕಿಯರಿಗೆ ಮೀಸಲಿಡುತ್ತಾರೆ. ಹಾಗಾದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿ. ಆದ್ದರಿಂದ ನವೋದಯ ವಿದ್ಯಾಲಯವನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಲ್ಪವೃಕ್ಷ ಎನ್ನಬಹುದು. 3, 4 ಮತ್ತು 5ನೇ ತರಗತಿಗಳನ್ನು ಗ್ರಾಮೀಣ ಶಾಲೆಯಲ್ಲಿ ಓದಿದವರಿಗೆ ಈ ಅರ್ಹತೆ ಇರುತ್ತದೆ. ಒಟ್ಟು ಸೀಟುಗಳಲ್ಲಿ 75% ಸೀಟುಗಳು ಗ್ರಾಮೀಣ ಭಾಗಕ್ಕೆ ಕಾಯ್ದಿರಿಸಲಾಗುತ್ತದೆ. ಪ್ರತಿ ಜಿಲ್ಲೆಗೆ 80 ಸೀಟುಗಳಲ್ಲಿ 60 ಸೀಟುಗಳನ್ನು ಕಡ್ಡಾಯವಾಗಿ ಗ್ರಾಮೀಣ ಮಕ್ಕಳಿಗೆ ಇದನ್ನು ನಿಗದಿಪಡಿಸಲಾಗಿರುತ್ತದೆ, ಅಂದರೆ ಸಿಗುತ್ತದೆ. ಆತ್ಮೀಯ ಪಾಲಕರೇ, ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಲೈವ್ ಇಂಟರಾಕ್ಟಿವ್ ಕ್ಲಾಸಸ್, ಈ ಆನ್ಲೈನ್ ಕ್ಲಾಸಸ್ ಅನ್ನು ಜೈ ಜವಾನ್ ಬ್ಯಾಚ್ ಅಲ್ಲಿ ತೆಗೆದುಕೊಳ್ಳಲಾಗುವುದು. 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಲೈವ್ ಕ್ಲಾಸಸ್ಸಿನ ಸಮಯ ಸಾಯಂಕಾಲ 7:30ರಿಂದ 8:30. ಪ್ರತಿ ಸೋಮವಾರ ವಾರದ ಪರೀಕ್ಷೆಯೂ ಸಹ ಇರುತ್ತದೆ. ಸೈನಿಕ್ ಶಾಲೆ, ರಾಷ್ಟ್ರೀಯ ಮಿಲಿಟರಿ ಶಾಲೆ ಹಾಗೂ ನವೋದಯ ವಿದ್ಯಾಲಯಕ್ಕೆ ಸಮಗ್ರ ತರಬೇತಿಯನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಈ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಇದರ ರಿವ್ಯೂಗಳನ್ನು ಸಹ ನೋಡಿ. ವಿಶೇಷವಾಗಿ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ನವೋದಯ ಲೈವ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಈ ನವೋದಯ ಆನ್ಲೈನ್ ಕ್ಲಾಸಸ್ಸಿನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8848111496 ಗೆ. ಈಗ ನಗರದ ಭಾಗದ ವಿದ್ಯಾರ್ಥಿಗಳ ಆಯ್ಕೆ ಹೇಗೆ? ಆದ್ಮೇಲೆ ನಗರದ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ನೇರ ಮೀಸಲಾತಿ ಇರುವುದಿಲ್ಲ. ಅಂದರೆ ಉಳಿದ 25% ಸೀಟುಗಳನ್ನು ಓಪನ್ ಕೋಟಾ ಎಂದು ಕರೆಯಲಾಗುತ್ತದೆ. ಅಂದರೆ 75% ಸೀಟುಗಳನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಉಳಿದ 25 ಸೀಟುಗಳನ್ನು ನಾವು ಓಪನ್ ಕೋಟಾ ಎಂದು ನೀಡುತ್ತಾರೆ. 80 ಸೀಟುಗಳಲ್ಲಿ 20 ಸೀಟುಗಳು ಓಪನ್ ಕೋಟಾದ ಅಡಿಯಲ್ಲಿ ಭರ್ತಿಯಾಗುತ್ತವೆ. ಓಪನ್ ಕೋಟಾ ಅಂದರೇನು?
ಆದ್ಮೇಲೆ ನಗರ ಮತ್ತು ಗ್ರಾಮೀಣ ಭಾಗದ ಇಬ್ಬರೂ ವಿದ್ಯಾರ್ಥಿಗಳಿಗೂ ಮುಕ್ತವಾಗಿರುವ ಕೋಟಾ, ಅಂದರೆ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿರುತ್ತಾರೆ ಕೇವಲ ಅತಿ ಹೆಚ್ಚು ಅಂಕ ಜನರಲ್ ಮೆರಿಟ್ ಗಳಿಸಿದ ಆಧಾರದ ಮೇಲೆ ಇದನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಜಿಲ್ಲೆಯ ಒಟ್ಟು ಸೀಟುಗಳಲ್ಲಿ ಮೊದಲು 25% ಸೀಟುಗಳನ್ನು ಈ ಕೋಟಾಕ್ಕೆ ನೀಡಲಾಗುತ್ತದೆ. ಓಪನ್ ಕೋಟಾದ ಅಡಿಯಲ್ಲಿ ಸೀಟುಗಳ ವಿಂಗಡಣೆ. ಆತ್ಮೀಯರೇ, ಒಟ್ಟು ಸೀಟುಗಳು ಓಪನ್ ಕೋಟಾಗೆ ಅದು 20 ಸೀಟುಗಳಾಗಿರುತ್ತವೆ. ಈ 20 ಸೀಟುಗಳಲ್ಲಿ ಓಪನ್ ಅರ್ಬನ್ ಸೀಟುಗಳು, ಓಪನ್ ಒಬಿಸಿ ಸೀಟುಗಳು, ಓಪನ್ ಎಸ್ಸಿ ಸೀಟುಗಳು, ಓಪನ್ ಎಸ್ಟಿ ಸೀಟುಗಳು ಹಾಗೂ ಓಪನ್ ಅಂಗವಿಕಲತೆಯ ಸೀಟುಗಳಾಗಿ ವಿಂಗಡಿಸಲಾಗುತ್ತದೆ. ಅಂದರೆ ಇದು ಮುಕ್ತವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಕೋಟಾ ಆಗಿರುತ್ತದೆ. ಈ ಓಪನ್ ಕೋಟಾದ ಅಡಿಯಲ್ಲಿ ಸೀಟುಗಳ ವಿಂಗಡಣೆ ಬಗ್ಗೆ ನೋಡಿದರೆ ನಗರ, ಅರ್ಬನ್ ಹಾಗೂ ಗ್ರಾಮೀಣ, ರೂರಲ್ ಇಬ್ಬರೂ ವಿದ್ಯಾರ್ಥಿಗಳಿಗೂ ಮುಕ್ತವಾದ ಅವಕಾಶವಿರುತ್ತದೆ. ಜನರಲ್, ಒಬಿಸಿ, ಎಸ್ಸಿ, ಎಸ್ಟಿ ಹೀಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ತಮ್ಮ ಮೆರಿಟ್ ಆಧಾರದಲ್ಲಿ ಈ 20 ಸೀಟುಗಳಲ್ಲಿ ಬರಬಹುದು. ನಗರದ ವಿದ್ಯಾರ್ಥಿಗಳಿಗೆ ಆಯ್ಕೆಯಾಗಲು ಈ 20 ಓಪನ್ ಸೀಟುಗಳು ಮಾತ್ರ ಏಕೈಕ ಅವಕಾಶ. ಆತ್ಮೀಯರೇ, ಸತತವಾಗಿ 6 ವರ್ಷಗಳಿಂದ ಬೆಂಗಳೂರು ನಗರದಿಂದ ನವೋದಯ ವಿದ್ಯಾಲಯಕ್ಕೆ 2 ರಿಂದ 3 ವಿದ್ಯಾರ್ಥಿಗಳ ಆಯ್ಕೆ ಅದೇ ನಮ್ಮ ಸಂಸ್ಥೆಯ ಜೈ ಜವಾನ್ ಬ್ಯಾಚ್ ನಿಂದ. ಆದ್ಮೇಲೆ ಈಗ ಮುಂದೆ ನವೋದಯ ಮತ್ತು ಮುರಾರ್ಜಿ ದೇಸಾಯಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಪ್ರವೇಶ ಪರೀಕ್ಷೆಗೆ ಕೇವಲ 3,000 ರೂಪಾಯಿಗಳಲ್ಲಿ ಆನ್ಲೈನ್ ಲೈವ್ ಕ್ಲಾಸಸ್ ಸಂಪರ್ಕಿಸಿ ಈ ನಮ್ಮ ಮೊಬೈಲ್ ಸಂಖ್ಯೆಗೆ. ಈಗ ಓಪನ್ ಕೋಟಾಗೆ ಯಾರಿಗೆ ಅರ್ಹತೆ ಇರುತ್ತದೆ ಅಂದರೆ ನಗರ, ಅರ್ಬನ್ ಹಾಗೂ ಗ್ರಾಮೀಣ, ರೂರಲ್ ಎರಡೂ ಭಾಗದ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಅವಕಾಶವಿರುತ್ತದೆ. ಅತಿ ಹೆಚ್ಚು ಅಂಕ ಗಳಿಸಿದ ಮೊದಲ 25% ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಗ್ರಾಮೀಣ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದರೆ ಓಪನ್ ಕೋಟಾದಲ್ಲಿ ಪ್ರವೇಶ ಪಡೆಯುತ್ತಾರೆ. ನಗರದ ಪೋಷಕರು ತಪ್ಪದೇ ತಿಳಿಯಬೇಕಾದ ಈ ಕೆಳಗಿನ ವಿಷಯಗಳು. ಒಂದನೆಯದಾಗಿ, ನಗರ ಪ್ರದೇಶದ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಗ್ರಾಮೀಣ ಮೀಸಲಾತಿ ಸಿಗುವುದಿಲ್ಲ. ಎರಡನೆಯದಾಗಿ, ನಗರದ ವಿದ್ಯಾರ್ಥಿಗಳಿಗೆ ಆಯ್ಕೆಯಾಗಲು ಓಪನ್ ಕೋಟಾ ಒಂದೇ ಏಕೈಕ ದಾರಿಯಾಗಿರುತ್ತದೆ. ಮೂರನೆಯದಾಗಿ, ಆದ್ದರಿಂದ ನಗರದ ಮಕ್ಕಳು ಸಂಪೂರ್ಣ ಮೆರಿಟ್ ಆಧಾರದಲ್ಲೇ ಸ್ಪರ್ಧಿಸಬೇಕಾಗುತ್ತದೆ. ಆತ್ಮೀಯರೇ, ಈ ಮೆರಿಟ್ ಆಧಾರದಲ್ಲಿ ಸ್ಪರ್ಧಿಸಲು ಅತಿ ಅವಶ್ಯಕವಾಗಿರುವುದೇ ಅದೇ ಆನ್ಲೈನ್ ಕ್ಲಾಸಸ್. ನಮ್ಮ ಸಂಸ್ಥೆಯಿಂದ ಲೈವ್ ಇಂಟರಾಕ್ಟಿವ್ ಕ್ಲಾಸಸ್ ಅನ್ನು ನೀಡಲಾಗುತ್ತದೆ. ಅದಕ್ಕಾಗಿ ಇಲ್ಲಿ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ಆತ್ಮೀಯರೇ, ಹಾಗಾದರೆ ಓಪನ್ ಕೋಟಾದಲ್ಲಿ ಆಯ್ಕೆಯಾಗಲು ನಿಮ್ಮ ಮಗು ಎಷ್ಟು ಅಂಕಗಳನ್ನು ಗಳಿಸಬೇಕು? ಕಟ್ ಆಫ್ ಅಂಕಗಳು ಪ್ರತಿ ಜಿಲ್ಲೆ ಮತ್ತು ವರ್ಷಕ್ಕೆ ಬದಲಾಗುತ್ತವೆ. ಆದ್ದರಿಂದ 100 ಅಂಕಗಳಲ್ಲಿ ಕನಿಷ್ಠ 92 ರಿಂದ 95 ಅಧಿಕ ಅಂಕಗಳನ್ನು ಗಳಿಸಿದರೆ ನಿಮ್ಮ ಮಗು ಆಯ್ಕೆಯಾಗುವ ಸಂಭಾವನೆ ಇರುತ್ತದೆ. ಈ ರೇಂಜಿನಲ್ಲಿಯೇ ಕಟ್ ಆಫ್ ಪ್ರತಿ ವರ್ಷ ನಿಲ್ಲಲಾಗುತ್ತದೆ. ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ 2027ಕ್ಕೆ ವಿಶೇಷ ವಸತಿ ಹಾಗೂ ಆನ್ಲೈನ್ ಕಾರ್ಯಾಗಾರ. ಇದು 5 ಮತ್ತು 7ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ. ಆತ್ಮೀಯರೇ, ಈ ವಿಶೇಷ ವಸತಿ ಸಹಿತ ಮತ್ತು ಆನ್ಲೈನ್ ಕಾರ್ಯಾಗಾರಕ್ಕೆ ಕೇವಲ ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ. ಅದಕ್ಕಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಈ ರಿಜಿಸ್ಟ್ರೇಷನ್ಗಾಗಿ ಸಂಪರ್ಕಿಸಿ 8884811496 ಗೆ. ಈಗ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಸಿನ ಮೇನ್ ಬ್ರಾಂಚ್ ದಾವಣಗೆರೆಯಲ್ಲಿ ರೆಗ್ಯುಲರ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8884811496 ಗೆ. ಧನ್ಯವಾದಗಳು.